ಇದು ಡಿಕೆ ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಏನಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಹೆಸರು ಹೇಳದೇ ಇದ್ರೆ ಕೆಲವರಿಗೆ ನಿದ್ರೆ ಬರೋದಿಲ್ಲ ಅಂತ ವಿಜಯಪುರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಈ ಪೆನ್ಡ್ರೈವ್ ವಿಚಾರ ಏನಿದೆ ಅದನ್ನು ಹಂಚಿಕೆ ಮಾಡೋದ್ರಲ್ಲಿ ಅವರ ಪಾತ್ರ ಇದೆ ಅಂತ ಕೆಲವರ ಆರೋಪ ಇದೆ. ಅದಕ್ಕೆ ಈಗ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟಿದ್ದಾರೆ. ಕೆಲವರಿಗೆ ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳದೇ ಇದ್ರೆ ನಿದ್ರೆ ಬರಲ್ಲ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲೂ ಕೂಡ ಡಿಕೆ ಹೆಸರು ಕೇಳಿದರು. ಡಿಕೆ ಹೆಸರು 100 ಬಾರಿ 100 ವಿಚಾರಗಳಲ್ಲಿ ಹೇಳ್ತಾರೆ ಅಂತ ವಿಜಯಪುರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಾಗಾದ್ರೆ ಈ ವಿಚಾರವಾಗಿ ಪುಟ್ಟರಾಜು ಹೇಳಿದ್ದೇನೋ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ಕೌಂಟರ್ ಹೇಗಿತ್ತು ಬನ್ನಿ ಎರಡು ನೋಡೋಣ. ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದು ಕಾರಣ ಎಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರಿಸ್ಕೊಂಡು ಬಿಟ್ಟವರು ನಮಗಿಂತ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ SIT ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು ನ್ಯಾಯಯುತವಾದ ತನಿಖೆ ಆಗುತ್ತೆ. ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರುತ್ತೆ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇವರು ಕೆಲವು ಶಿವಕುಮಾರ್ ಹೆಸರು ಹೇಳದೇ ಇದ್ರೆ ಕೆಲವರು ನಿದ್ರೆ ಅದು ಪೆನ್ ಡ್ರೈವ್ ಇದ್ದಿದ್ದು ಅದರ ವಿಚಾರ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಅನಾವಶ್ಯಕವಾಗಿ ಎಲ್ಲದಕ್ಕೂ ಶಿವಕುಮಾರ್ ಹೆಸರನ್ನೇ ಶಿವಕುಮಾರೇ ಕಾರಣ ಅಂತ ಈ ಥರ 100 ಸಲ ಹೇಳಿರ್ಬೋದಲ್ಲ. ಬೇರೆ ಬೇರೆ ವಿಚಾರಗಳಲ್ಲಿ 100 ಸಲ ಹೇಳಿರ್ಬೋದು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಅವಾಗೂ ಕೂಡ ಹೇಳಿದ್ರು. ಇದು ಹೇಳಿ 100 ಸಲ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರ ನಾವು ಮಾಡೋದಿದ್ರೆ ಚುನಾವಣೆಗೂ ಮುನ್ನವೇ ಮಾಡ್ತಾ ಇದ್ವಿ ಅಂತ ಬೆಂಗಳೂರಿನಲ್ಲಿ ಸಂಸದ DK ಸುರೇಶ್ ಹೇಳಿದ್ದಾರೆ. ನಾವೇನಾದರೂ ಅಂಥದ್ದು ಮಾಡುವಂಥದ್ದಿದ್ರೆ ಚುನಾವಣೆಗೆ ಮುಂಚೆನೇ ಮಾಡ್ತಾ ಇದ್ವಿ. ಅನವಶ್ಯಕವಾಗಿ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ತೊಂದರೆ ಆಗಿದೆ. ಅವರು ವಿಷಯಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. DK ಶಿವಕುಮಾರ್ನ ನೆನಪಿಸ್ಕೊಳ್ಳಿಲ್ಲ ಅಂತಂದರೆ ಇವರಿಗೆ ನಿದ್ದೆ ಬರಲ್ಲ ಅಂತ DK ಸುರೇಶ್ ಕೂಡ ಹೇಳಿದ್ದಾರೆ. ಒಮ್ಮೆ ಆದರೂ ಯಾವುದಾದ್ರೂ ವಿಚಾರದಲ್ಲಿ DKನ ನೆನಪಿಸ್ಕೊಳ್ಳೇಬೇಕು ಇವರಿಗೆ. ಇಲ್ಲದೇ ಇದ್ರೆ ಊಟ ಕೂಡ ಸೇರಲ್ಲ. ಅವರು ವಿಷಯವನ್ನು ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅದರಲ್ಲಿ ಏನಾಗಿದೆ ವಿಚಾರ ಅದನ್ನಕ್ಕಿಂತ ಅದು ಯಾರು ಹಂಚಿದ್ದಾರೆ ಅದನ್ನೇ ದೊಡ್ಡ ಕ್ರೈಮ್ ಅನ್ನೋ ರೀತಿಯಾಗಿ ಇವರು ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಂತ. ಎಲ್ಲಾರ ಹೋಗ್ಬೇಕು ಅಂತಿದ್ದೀನಿ. ಒಂದು ಸ್ವಲ್ಪ ಹೆಲ್ತ್ ಸರಿ ಮಾಡ್ಕೊಂಡು ಹೋಗೋಣ. ಅಲ್ಲೇ ಮೀಟ್ ಮಾಡೋಣ ಅಂತ. ಯಾರ್ಯಾರು ಹೋಗಿದ್ದಾರೆ ಜರ್ಮನಿಗೆ? ಒಬ್ರೇನಾ?